ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ಸಹ ಪರೋಕ್ಷವಾಗಿ ಸಮರ್ಥನೆಯನ್ನ ಮಾಡಿಕೊಳ್ತಾರೆ. ರಾಜ್ಯಕ್ಕೆ ಸದಾ ಅನ್ಯಾಯ ಆಗ್ತಾನೆ ಇದೆ. ಬರಗಾಲ ಇದ್ರೂ ನೆರವು ಸಿಗ್ತಾ ಇಲ್ಲ. ಕೇಂದ್ರದ ನಡೆಯನ್ನ ಎಲ್ಲಾ ದಕ್ಷಿಣ ರಾಜ್ಯಗಳು ಖಂಡಿಸುತ್ತವೆ. ಹೆಚ್ಚು ಆದಾಯ ಬರುವ ರಾಜ್ಯಗಳಿಗೆ ನ್ಯಾಯಯುತವಾದ ಪಾಲ್ ಸಿಗಬೇಕು. ನೆರವು ಸಿಗದಿದ್ದಾಗ ಕೇಳಬೇಕಾಗುತ್ತೆ ಅಂತ ಹೇಳ್ತಾರೆ ಸಚಿವ ಎಚ್.ಕೆ. ಪಾಟೀಲ್. ಡಿಕೆ ಸುರೇಶ್ ಪ್ರತ್ಯೇಕ ದೇಶ ಹೇಳಿಕೆಗೆ ಸಚಿವರ ಪರೋಕ್ಷ ಸಮರ್ಥನೆ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಶ್ವಾಸ ಕುದುರಬೇಕು, ವಿಶ್ವಾಸ ಕುಂದಬಾರದು. ಎಲ್ಲಿ ಹೆಚ್ಚು ಶ್ರಮ ಇದೆ ಆ ರಾಜ್ಯಕ್ಕೆ ನ್ಯಾಯಯುತವಾದ ಪಾಲ್ ಸಿಗಬೇಕು. ಆರ್ಥಿಕತೆ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ಸಚಿವ ಎಚ್.ಕೆ. ಪಾಟೀಲ್. ನಾನು ಒಬ್ಬ ಮಂತ್ರಿಯಾಗಿ ಹಾಗೂ ಶಾಸನಸಭೆ ರಾಜಕಾರಣದಲ್ಲಿ ಇಷ್ಟು ವರ್ಷ ಇರುವವನಾಗಿ ಯಾವುದೇ ರಾಜ್ಯಕ್ಕೆ, ಅದು ಶಿಸ್ತಿನಿಂದ ಇರತಕ್ಕಂಥ ರಾಜ್ಯಕ್ಕೆ ಆರ್ಥಿಕವಾಗಿ ಗದಾಪ್ರಹಾರ ಮಾಡತಕ್ಕಂಥ ನೀತಿ ಇವತ್ತು ಅತ್ಯಂತ ಖಂಡನೀಯ. ಯಾವ ಕಾರಣಕ್ಕೆ ಕರ್ನಾಟಕಕ್ಕೆ ಇಷ್ಟು ಕಡಿಮೆ ಪ್ರಮಾಣ ಕೊಡ್ತೀರಿ? ನೀವು ಪರ್ಸೆಂಟೇಜ್ ವೈಸ್ ಸ್ಯಾಂಕ್ಷನ್ನು ಅದು ಇದು ನಿಮ್ಮ ಬಜೆಟ್ನಲ್ಲಿ ಇಂಡಿಕೇಟ್ ಮಾಡೋದು ಒಂದು ಕಡೆ ಆದರೆ, ಬಿಡುಗಡೆ ಎಷ್ಟು ಮಾಡ್ತೀರಿ ನೀವು? ಯಾವಾಗ ಬಿಡುಗಡೆ ಮಾಡ್ತೀರಿ? ಈಗ ಇಷ್ಟು ದೊಡ್ಡ ಪ್ರಮಾಣದ 200ರಷ್ಟು ತಾಲೂಕುಗಳು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.